ವಿಧಾನಸಭಾ ಕ್ಷೇತ್ರದಲ್ಲಿರುವ ಐತಿಹಾಸಿಕ ಧಾರ್ಮಿಕ ಕೇಂದ್ರ ಸುಳೇಬಾವಿಯಲ್ಲಿ ಬಹು ಎತ್ತರದ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಜಾತ್ರೆಯ ಮುನ್ನ ಪ್ರತಿಷ್ಠಾಪನೆ ಮಾಡಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸೋಮವಾರ ಸಂಜೆ ಸುಳೇಬಾವಿಯಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಚಿವರು, ಎಲ್ಲರ ಸಹಕಾರ ಆಶೀರ್ವಾದದಿಂದ ಇಂತಹ ಒಳ್ಳೆಯ ಕೆಲಸಗಳು ಆಗ್ತಾ ಇವೆ. ಎಲ್ಲ ಗುರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತ್ರೆಯೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಯಾಗಬೇಕು ಎಂದರು. ಎತ್ತರವಾದಂತ ಶಿವಾಜಿ ಮೂರ್ತಿಯನ್ನ ತಮ್ಮೆಲ್ಲರ ಆಶೀರ್ವಾದದಿಂದ ಸ್ಥಾಪನೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಸಹಕಾರ, ತಮ್ಮ ಮಾರ್ಗದರ್ಶನ ಇರೋದ್ರಿಂದ ಇಂಥ ಒಳ್ಳೆ ಕೆಲಸಗಳಾಗ್ತಾ ಇದಾವೆ. ನಾನು ಕಾಂಟ್ರಾಕ್ಟರ್ಗೆ ಹೇಳಿದ್ದೀನಿ, ಪ್ರಭಾಕರ್, ಈ ಒಂದು ಏನ್ ನಾವು ಕೆಲಸ ಕೊಟ್ಟಿದ್ದೀವಿ ಎಲ್ಲ ಗುರು ಹಿರಿಯರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಹೆಂಗ್ ಹೇಳ್ತಾರ ರಾತ್ರಿ ಹಗಲಿ ಕೆಲಸ ಆಗ್ಬೇಕು. ಜಾತ್ರೆಗಿಂತ ಮೊದಲು ನಾವು ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಾವು ಮಾಡೋದು, ಉದ್ಘಾಟನೆ ಆಗಬೇಕು. ಅದು ನಮ್ಮ ಗುರು ಹಿರಿಯರ ಮತ್ತೆ ಎಲ್ಲ ಕಮಿಟಿಯವರು, ಶಿವಾಜಿ ಮಹಾರಾಜರ ಏನು ಕಮಿಟಿ ಇದೆ ಆ ಕಮಿಟಿಯ ಎಲ್ಲ ಸದಸ್ಯರ ಒಂದು ಆಸೆ ಪ್ರಕಾರ ಜಾತ್ರೆ ಒಳಗಡೆ ಈ ಕೆಲಸವನ್ನ, ಈ ಒಂದು ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಇನ್ನು ಇಡೀ ಊರನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಹೋದ ಜಾತ್ರೆಯಲ್ಲಿ ನಾವು ಕೆಲಸ ಮಾಡಿದ್ವಿ, ಅದು ಇನ್ನೂವರೆಗೂ ಬಹಳ ಚೆನ್ನಾಗಿದೆ. ಆದ್ರೆ JJM ಬಂದಿರೋದ್ರಿಂದ ಸ್ವಲ್ಪ ರೋಡ್ಗಳು ಸ್ವಲ್ಪ ಕೆಟ್ಟಿದಾವೆ. ಈಗ ಮತ್ತೆ ಅಮ್ಮನ ಆಶೀರ್ವಾದದಿಂದ ಕೈಯಲ್ಲಿ ಶಕ್ತಿ ಇದೆ. ಖಂಡಿತವಾಗ್ಲೂ ಇಡೀ ಸುಳೇಬಾವಿ ಕ್ಷೇತ್ರ, ಇಡೀ ಸುಳೇಬಾವಿ ಊರನ್ನ ಮತ್ತೆ ಅಮ್ಮನ ಜಾತ್ರೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಮತ್ತೆ ಈಗ 3 ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷವಾಗಿ ನಾನು ಪ್ರತಿ ಸಲ ಹೇಳ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಈ ಸಾರಿ 5 ಊರಿನ ಜಾತ್ರೆ ನಿಮಿತ್ತ, ಅದು ಹೊನ್ನಾಳಿ ಇರಬಹುದು, ಮೋದಗ ಇರಬಹುದು, ಸುಳೇಬಾವಿ ಇರಬಹುದು, ಕನಗಾಂವ್ ಇರ್ಬೋದು, ಅಂಕಲ್ಗಿ ಇರ್ಬೋದು, 5 ಊರಿನ ಜಾತ್ರೆ ಸಲುವಾಗಿ ಚಂದ್ರಾಜಿ ಸತೆ ಫಂಡ್ ತಗೊಂಡು ಬಂದಿದೆ. ಬಹಳ ಕಷ್ಟಪಟ್ಟು ಎಲ್ಲರಿಗೂ ಹೇಳಿ, ಮುಖ್ಯಮಂತ್ರಿಗಳಿಗೆ ಹೇಳಿ, 5 ಊರಿನ ಜಾತ್ರೆ ಇದೆ, ಬಹಳ ವಿಜೃಂಭಣೆಯಿಂದ ಜನ ಮಾಡ್ತಾರಂತ ಹೇಳಿ ಈ ಸಾರಿ ತಮ್ಮ ನನಗೆ ಸಹಾಯ ಮಾಡಿದಾನ, ಅವನಿಗೂ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಬಹಳ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಮ್ಮನ ಆಶೀರ್ವಾದ ನಮ್ಮ ಕ್ಷೇತ್ರದ ಮೇಲೆ ಇರಬೇಕು, ಸಮಾಜದ ಮೇಲೆ ಇರಬೇಕು ಅಂತ ಕೇಳ್ಕೊಂಡು ವಿಜೃಂಭಣೆಯಿಂದ ಎಲ್ಲರೂ ಸೇರ್ಕೊಂಡು ಜಾತ್ರೆಯನ್ನ ಮಾಡೋಣ. ವಿಶೇಷವಾಗಿ ಮಹಾರಾಜರ ಈ ಒಂದು ಮೂರ್ತಿಯನ್ನ ಜಾತ್ರೆಕ್ಕಿಂತ ಮೊದಲು ಪ್ರತಿಷ್ಠಾನ ಮಾಡಿ ಜಾತ್ರೆ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಇಡೀ ಸುಳೇಬಾವಿ ಊರನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ. ಅಮ್ಮನ ಆಶೀರ್ವಾದದಿಂದ ಕೈಯಲ್ಲಿ ಶಕ್ತಿ ಇದೆ. ಈ ಕ್ಷೇತ್ರವನ್ನ ಜಾತ್ರೆಯೊಳಗೆ ಅಭಿವೃದ್ಧಿ ಪಡಿಸಲಾಗುವುದು. ಈ ಬಾರಿಯೂ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡೋಕೆ 3 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ನೀಡಿದೆ. ಪ್ರತಿ ಸಲಾನು ಜಾತ್ರೆಗೆಂದು ಅನುದಾನ ತರಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಆದ್ರೆ ಈ ಬಾರಿ 5 ಊರಿನ ಜಾತ್ರೆ ನಿಮಿತ್ತ ಸಹೋದರ ಚನ್ನರಾಜ್ ಅನುದಾನವನ್ನ ತಂದಿದ್ದಾರೆ. ಬಹಳಷ್ಟು ಕಷ್ಟಪಟ್ಟು ಎಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಹೇಳಿ 5 ಊರಿನ ಜಾತ್ರೆ ಎಂದು ಅನುದಾನವನ್ನ ತಂದಿದ್ದು ನನಗೆ ಸಹಕಾರ ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.